ವರ್ಷದಿಂದ ಈ ಜಿಕೆನಹಳ್ಳಿ ಒಳಗೆ ನಾವು ಸುಮಾರು ಒಂದು 18 ವರ್ಷಕ್ಕೆ ನಾನು ಇಂಡಿಯನ್ ಆರ್ಮಿಗೆ ಹೋಗಿ ಸೇವೆ ಸಲ್ಲಿಸಿದಾಗ ನಮಗೆ ಬುದ್ಧಿ ಬಂದ ಮೇಲೆ ಹಿಂದಿನ ಕಮಿಟಿ ಇತ್ತು. ಅವತ್ತು ಕಮಿಟಿಗೆ ಏನಂತ ಇಂಪ್ರೂವ್ ಇರಲಿಲ್ಲ. ಅವತ್ತು ಆದಾಯನೂ ಇರಲಿಲ್ಲ, ಇನ್ಕಮ್ ಇರಲಿಲ್ಲ, ಇದು ಫಾರ್ವರ್ಡ್ ಮಾಡಿರಲಿಲ್ಲ. ಇವತ್ತಿನ ಲಕ್ಷ್ಮೀದೇವಮ್ಮರು ಅಧ್ಯಕ್ಷತೆ ತಗೊಂಡ್ಮೇಲೆ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು. ದೇವಸ್ಥಾನ ಅಲ್ದಲೇನ ಇಲ್ಲಿ ಅವರು ಒಂದೂವರೆ ಎಕರೆ ಜಮೀನು ಕೊಟ್ಟು ಸ್ಕೂಲ್ ಓಪನ್ ಮಾಡಿದ್ರು. ಸ್ವಂತಾಗಿ ಅವರೇನ ಎಲ್ಲ ಮುಂದಿಂತು ಕಟ್ಟಿಸಿ ಸ್ಟ್ಯಾಂಡರ್ಡ್ ಆಗಿ ಸ್ಕೂಲ್ ಕಟ್ಸಿದ್ರು. ಹೈಸ್ಕೂಲ್ ದಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಗಿ ಇಲ್ಲಿ ಹನುಮಂತರಾಯನ ಗುಡಿ ಅಂತ ಬಂದಿದೆ, ಆಂಜನೇಯ ಅವರೇ ಸ್ವಂತಾಗಿ ಕಟ್ಸಿರೋದು ಎಲ್ಲನ. ನೆಕ್ಸ್ಟ್ ಜಾತ್ರೆಗೆ ಎಲ್ಲ ನೀಟಾಗಿ ಮಾಡ್ತಿದ್ರು. ದೇವಸ್ಥಾನ ಅಮ್ಮರೇ ನೋಡ್ಕೊಂತಿದ್ರು, ಲಕ್ಷ್ಮೀದೇವಮ್ಮರು. ಅವರು ನಿಧಾನ ಆದ್ಮೇಲೆ ಈಗ ಅರ್ಜುನ್ ಸರ್ಜಾರು ಅಧ್ಯಕ್ಷತೆ ಅವ್ರು ನೋಡ್ಕೊತಾ ಇದ್ದಾರೆ. ನಮ್ಮ ಹೆಸರು ಸಿದ್ದಪ್ಪ ಅಂತ, ಮಾಜಿ ಸೈನಿಕರು. ಇವತ್ತು ಜಾತ್ರೆ ಬೇರೆ ನಡೀತಾ ಇದೆ. ಎಷ್ಟು ವರ್ಷದಿಂದ ಇದು ಪರಂಪರೆ ಅದರಲ್ಲೂ ಸರ್ಜಾ ಕುಟುಂಬ ಅನ್ನುವಂಥದ್ದು ವಿಶೇಷ. ಏನೇನು ನಡೀಬಹುದು ಅಂದ್ರೆ ಜಾತ್ರೆಯಲ್ಲಿ ಒಂದು ವಿಶೇಷವಾಗಿ ಒಂದಷ್ಟು ಪೂಜೆಗಳು ಇರ್ತಾವಲ್ಲ, ಪರ್ಟಿಕ್ಯುಲರ್ ಆಗಿ ಮಾಮೂಲಿ ಏನ್ ಜಾತ್ರೆ ಪೂಜೆ ನಡೆಸ್ತಾ ಇರ್ತಾರೆ. ಇವರು ಬಂದ್ಮೇಲೆ ಇವರು ಹೂನಾರ ಅದೆಲ್ಲ ಸರ್ಕಾರಿ ಶಾಲೆ ಎಷ್ಟು ಎಕರೆ? 1.5 ಎಕರೆ ಜಮೀನು ದಾನವಾಗಿ ಕೊಟ್ಟು ನಮ್ಮ ಲಕ್ಷ್ಮೀದೇವಮ್ಮ ದೊಡ್ಡಮ್ಮ ಮುಂದಿನ ಕಟ್ಸಿ. ಇದು ಆಂಜನೇಯ ದೇವಸ್ಥಾನ ಡೆಮಾಲಿಷ್ ಮಾಡಿ ಹೊಸದಾಗಿ ಸ್ವಂತ ಕಟ್ಸಿದ್ದಾರೆ. ಸ್ಕೂಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅಂದ್ರೆ ಇವಾಗ ಸರ್ಕಾರಿ ಶಾಲೆ ಅಂತ ಹೇಳಿದ ತಕ್ಷಣ ಬೇಕಾಬಿಟ್ಟಿ ಮಾಡ್ತಾರೆ, ಆ ರೀತಿ ಯಾವ ರೀತಿ ಮಾಡಿದ್ದಾರೆ? ಮೊನ್ನೆ ಸ್ಪೋರ್ಟ್ಸ್ ಇತ್ತು, ಯುವ ಸರ್ಜರೆ ಕೇಳೋವತ್ತು ಸ್ಕೂಲ್ ಟೀಚರ್ಸ್ ಎಲ್ಲ ಬಂದು ಕೇಳಿದ್ರು. 5,000 ಮೆಟೀರಿಯಲ್ಸ್ ಸ್ಪೋರ್ಟ್ಸ್ಗೆ ಸಮುದಾಯ ಅವರೆಲ್ಲ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾರೆ. ಸ್ಕೂಲ್ ಮಕ್ಕಳಿಗೆ ಸೌಲಭ್ಯ ಯಾವ ರೀತಿ ಇದೆ? ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಚೆನ್ನಾಗಿ ಸೌಲಭ್ಯ ಸಿಗುತ್ತೆ. ಎಷ್ಟನೇ ಕ್ಲಾಸ್ ವರೆಗೂ? 10th, 8th, 10th, 8th, 9th, 10th. ಓಕೆ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಂಥದ್ದು ಇರುತ್ತೆ. ಏನಾದರೂ ಅಲ್ಲಿಂದ ಮಕ್ಕಳು ಪಾಸ್ ಔಟ್ ಆಗಿ ಇವತ್ತು ಉನ್ನತ ಸ್ಥಾನದಲ್ಲಿ ಇರುವಂಥದ್ದು ಇದ್ದಾರೆ. ಅದೆಲ್ಲ ಮಾಮೂಲಿ ಹೋಗ್ತಾ ಇದ್ದಾರೆ. ಎಲ್ಲ ಸ್ಟ್ರೆಂತ್ ಇದೆ, ಒಳ್ಳೆ ಎಜುಕೇಶನ್. 4 ಹಳ್ಳಿಯಿಂದನೂ ಇಲ್ಲಿ ಬರ್ತಾರೆ. 4 ಹಳ್ಳಿಯಿಂದ ಇಲ್ಲಿ ಬರ್ತಾರೆ. ಜಿಕ್ಕಿನಹಳ್ಳಿ, ಬಳ್ಳಹಳ್ಳಿ, ಇದು ಶಿವನಗೆರೆ, ಹೊಸಹಳ್ಳಿ. ಅವರಿಗೆ ಸೌಲಭ್ಯ ಏನಾದರೂ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಂದ ವಾಹನ? ಇಲ್ಲ, ಸೈಕಲ್ ಬರ್ತಾರೆ. 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 1.5 ಕಿಲೋಮೀಟರ್. ನಿಮ್ಗೇನಾದ್ರೂ ಇದ್ರೆ ಕೇಳಿ ಸರ್. ಇವಾಗ ಯಾವಾಗಾದ್ರೂ ಬರ್ತಾ ಇರ್ತಾರ ಅಂತ ಸರ್ಜಾ ಕುಟುಂಬ ಅವರು? ಯಾವ್ದಾದ್ರು ದೇವ್ರ ಕೆಲಸ ಒಂದು 2 ತಿಂಗಳು 3 ತಿಂಗಳು ಒಂದ್ಸರಿ ಬರ್ತಾರೆ. ತಂಗಿಯರು ವಾರಕ್ಕೊಂದ್ಸರಿ ಬರ್ತಾರೆ. ಅಮ್ಮಾಜಮ್ಮರು ಧ್ರುವ ಸರ್ಜರ್ ಅವ್ರ ತಾಯಿಯವರು ತಿಂಗಳಿಗೆ ಒಂದು ವಾರಕ್ಕೊಂದ್ಸರಿ 15 ಒಂದ್ಸರಿ ಬರ್ತಲೇ ಇರ್ತಾರೆ. ಅವ್ರ ಕಷ್ಟದ ನೋಡ್ತಾ ಇರ್ತಾರೆ. ಸ್ಕೂಲ್ ಬೇಕಾದ್ರೆ ಊರಿನ ಜನಕ್ಕೂ ಅಷ್ಟು ಅನುಕೂಲ ಮಾಡ್ಕೊಡ್ತಾರೆ. ಇವಾಗ್ಲೂ ಏನಾದ್ರು ಆ ಥರದ್ದೇ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಕೇಳಿದ್ರೆ ಮಾಡ್ಕೊಡ್ತಾರೆ. ಈಗ ಸ್ಕೂಲ್ಗೆ ಕೇಳಿದ್ರೆ ಮಾಡ್ಕೊಡೋದೇನಿಲ್ಲ, ಒಳ್ಳೆ ಅಭಿಮಾನ ಇದೆ. ನಾವಿವಾಗ ನಾವು ಹುಟ್ಟಿದ ದೂರ ಅಂತ ಅವ್ರಿಗೆ ಅಭಿಮಾನ ಇದೆ, ಅವ್ರಿಗೆ ಮಾಡ್ಕೊಡ್ತಾರೆ. ನಾವು ಮಾಜಿ ಸೈನಿಕರದ್ದು ಒಂದು ಆಫೀಸ್ ಬೇಕು ಅಂತ ಕೇಳಿವಿ ಮಧುಗಿರಿಯಲ್ಲಿ, ಮಾಡ್ಕೊಡೋಣ ಅಂತಂದು ಹೇಳ್ಯಾವೆ. ಶಕ್ತಿ ಪ್ರಸಾದ್ ಅವರು, ಅವ್ರನ್ನ ನೀವು ನೋಡಿದ್ದೀರಾ? ಅವ್ರ ಜೊತೆ ಒಡನಾಟ ಹೇಗಿತ್ತು? ಶಕ್ತಿ ಪ್ರಸಾದ್ ಅವರೆಲ್ಲ ಹೇಗಿರ್ತಿದ್ರು ಊರಿನವ್ರ ಜೊತೆ? ಭಾರಿ ಕ್ಲೋಸ್ ಆಗಿರ್ತೀವಿ. ನಮ್ಮ ಹತ್ರನೇ ಕ್ಲೋಸ್ ಅಂದ್ಮೇಲೆ ಎಲ್ಲ ಕ್ಲೋಸ್ ಇದ್ದಾನೆ. ಥ್ಯಾಂಕ್ ಯು ಸರ್.